ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಆರ್ಎಸ್ಎಸ್ ಮತ್ತು ಬಿಜೆಪಿಯವರನ್ನ ವಿಷಸರ್ಪಕ್ಕೆ ಹೋಲಿಸಿ ಅವ್ರನ್ನ ಕೊಲ್ಲಿ ಅಂತ ಹೇಳ್ಬಿಟ್ಟು ದೇಶದಲ್ಲಿರುವಂತ 20% ಮುಸಲ್ಮಾನರು ನೀವು ಪ್ರಚೋದನೆ ಮಾಡ್ತಿದ್ದೀರಲ್ಲ, ಮಗನಿಗಿಡೋರ ಹುಚ್ಚು ಅಪ್ಪನಿಗೆ ಅಂಟ್ಕೊಳ್ತಾ. ನಿಮ್ಮ ಬಾಯಲ್ಲಿ ಇಂಥ ಮಾತುಗಳನ್ನ ಖಂಡಿತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂತ ಹೇಳಿಕೆಯನ್ನು ನೋಡಿದೆ. ಕುರಾನ್ನಲ್ಲೇ ಹೇಳಿದೆ, ಒಂದು ವೇಳೆ ನೀವು ನಮಾಜ್ ಮಾಡ್ತಾ ಇದ್ರೆ ಅಲ್ಲೊಂದು ವಿಷಸರ್ಪ ಹೋಗ್ತಾ ಇದೆ ಅಂತಂದ್ರೆ ನಮಾಜನ್ನ ಅರ್ಧಕ್ಕೆ ನಿಲ್ಸಿದ್ರೂ ಪರವಾಗಿಲ್ಲ, ಫಸ್ಟ್ ಹಾವನ್ನು ಹೊಡೀರಿ, ಆ ವಿಷ ಸರ್ಪವನ್ನು ಹೊಡೀರಿ ಅಂತ ಹೇಳಿದರೆ, ಈ RSS ಮತ್ತು BJP ಅನ್ನೋದು ಕೂಡ ವಿಷ ಸರ್ಪ ಇದ್ದಾಗೆ ಅದನ್ನು ಕೊಲ್ಲಿಲ್ಲ ಅಂದರೆ ನಿಮಗೆ ಉಳಿಗಾಲ ಇಲ್ಲ ಅಂತ ಮಾತಾಡಿದ್ದಾರೆ. ನಾವು ಇದುವರೆಗೂ ಈ ಮರಿ ಖರ್ಗೆಗೆ ಅಂದರೆ ಪ್ರಿಯಾಂಕಾ ಖರ್ಗೆಗೆ ಮಾತ್ರ RSSನ ಹುಚ್ಚು ಹಿಡಿದಿದೆ ಅಂತ ಅಂದ್ಕೊಂಡಿದ್ದು. ಮಗನಿಗೆ ಹಿಡಿದಿರೋ ಹುಚ್ಚು ಇವತ್ತು ಅಪ್ಪಂಗೂ ಅಂಟ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ. RSSನ ಬೈಲಿಲ್ಲ ಅಂದರೆ ಇವರಿಗೆ ತಿಂದಿದ ಅನ್ನ ಅರ್ಗಲ್ಲ. ಆದರೆ ಖರ್ಗೆ ಅವರನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಇಷ್ಟೊಂದು ಪ್ರಚೋದನಕಾರಿಯಾಗಿ ನೀವು ಮಾತನಾಡ್ತಾ ಇದ್ದೀರಲ್ಲ, ಖರ್ಗೆ ಅವರೇ, ನಿಮಗೆ AICC ಅಧ್ಯಕ್ಷ ಸ್ಥಾನದಿಂದ ನಿಮ್ಮನ್ನ ಇಳಿಸುವಂತ ಕಾಲ ಸನ್ನಿಹಿತವಾಗಿರ್ಬೋದು. ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾತಾಡಿದಿರಿ ಅಂತಲೇ ಭಾವಿಸ್ತೀನಿ. ಆದರೆ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ RSS ಮತ್ತು BJP ಅವರನ್ನ ವಿಷಸರ್ಪಕ್ಕೆ ಹೋಲಿಸಿ ಅವ್ರನ್ನ ಕೊಲ್ಲಿ ಅಂತ ಹೇಳ್ಬಿಟ್ಟು ದೇಶದಲ್ಲಿರುವಂತ 20% ಮುಸಲ್ಮಾನರು ನೀವು ಪ್ರಚೋದನೆ ಮಾಡ್ತಿದ್ದೀರಲ್ಲ, ಏನರ್ಥ ಸರ್ ಇದು? ಮೋದಿಯವರು 2014ರಲ್ಲಿ ಈ ದೇಶದ ಪ್ರಧಾನಿ ಆದ ನಂತರ ಒಂದೇ ಒಂದು ಕಮ್ಯುನಲ್ ರೈಟ್ಸ್ ಆಗಿಲ್ಲ. ನೀವೊಂದು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ RSS ಮತ್ತು BJP ಅವರನ್ನ ವಿಷಸರ್ಪಕ್ಕೆ ಹೋಲಿಸಿ ಕೊಲ್ಲಿ ಅಂತಿದ್ದೀರಲ್ಲ, ನೀವು ಇಡೀ ದೇಶಾದ್ಯಂತ ಕೋಮು ದಳ್ಳೂರಿಯನ್ನು ಸೃಷ್ಟಿಸೋದಕ್ಕೋಸ್ಕರ ನೀವು ಪ್ರಯತ್ನವನ್ನು ಮಾಡ್ತಿದ್ದೀರಾ ಸರ್. ನೀವು RSS ಮತ್ತು BJPಯನ್ನು ನೀವು ವಿಷಸರ್ಪಕ್ಕೆ ಹೋಲಿಸೋದಾದ್ರೆ, ಅಥವಾ ಅವ್ರನ್ನ ಇವತ್ತು RSS BJPನ ಬೆಳೆಸಿರೋರು, ಅಧಿಕಾರಕ್ಕೆ ತಂದಿರೋರು ಹಿಂದೂಗಳೇ, ನೀವು ಹಿಂದೂಗಳನ್ನೇ ವಿಷಸರ್ಪ ಅಂತ ಹೇಳ್ದಂಗಾಯ್ತು. ನೀವಂತರ ಕಾಂಗ್ರೆಸ್ಸಿನ ಅಧ್ಯಕ್ಷರ ಬದಲಾಗಿ ಮುಸ್ಲಿಂ ಲೀಗಿನ ಅಧ್ಯಕ್ಷರ ತರ ಮಾತಾಡ್ತಿದ್ದೀರಿ. ನೀವು RSS BJP ಅಥವಾ ಹಿಂದೂಗಳನ್ನು ನೀವು ವಿಷಸರ್ಪಕ್ಕೆ ಹೋಲಿಸೋದಾದ್ರೆ, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಹೈದರಾಬಾದ್ ನಿಜಾಮನ ರಜಾಕರ್ ಆರ್ಮಿ ನಿಮ್ಮೂರಿಗೆ ಬಂದು, ನಿಮ್ಮ ಮನೆಗೆ ಬಂದು, ನಿಮ್ಮ ತಾಯಿನ ನಿಮ್ಮ ತಂಗಿನ ಸುಟ್ಟಾಕಿದ್ರಲ್ಲ, ಅವ್ರನ್ನು ವಿಷಸರ್ಪ ಅಂತ ತಿಳ್ಕೊಂಡು ಸುಟ್ಟಾಕಿದ್ರ ಸರ್? ಹಾಗಾದ್ರೆ ಅವತ್ತು ನೀವು ನಿಮ್ಮ ತಂದೆ ಜೊತೆ ಹೊಲಕ್ಕೆ ಹೋಗಿದ್ರಿ, ಇಲ್ಲಾಂದ್ರೆ ನಿಮ್ಮನ್ನು ಸುಟ್ಟಾಕಿರೋರು. ಮುಸಲ್ಮಾನರು ನಿಮ್ಮನ್ನು ವಿಷಸರ್ಪ ಅಂತ ಭಾವಿಸಿದ್ರು. ಹಾಗಾದ್ರೆ ಏನ್ ಸರ್ ಮಾತಾಡ್ತಿದ್ದೀರಿ ನೀವು? ಮಗನಿಗಿಡೋರ ಹುಚ್ಚು ಅಪ್ಪನಿಗೆ ಅಂಟ್ಕೊಳ್ತಾ. ನಿಮ್ಮ ಬಾಯಲ್ಲಿ ಇಂಥ ಮಾತುಗಳನ್ನ ಖಂಡಿತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಾವು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಅಷ್ಟೇ ಮುಸಲ್ಮಾನರನ್ನ ಓಲೈಸೋಕೆ ಏನು ಬೇಕಾದ್ರೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದು. ಆದರೆ ನೀವು ಸಿದ್ದರಾಮಯ್ಯನವ್ರಿಗಿಂತಲೂ ಎಗ್ಗಿಲ್ದೆಲ್ಲ ಮಾತಾಡ್ತಾ ಇದ್ದೀರಿ. ನಿಮಗೆ ಹೋಲಿಸಿದ್ರೆ ಸಿದ್ದರಾಮಯ್ಯನವರೇ ಪರವಾಗಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ನಮ್ಮ ಹಿಂದೂಗಳ ಹಬ್ಬ ಹರಿದಿನ ಮಾಂಸ ತಿಂತೀನಿ ಅಂತೇಳಿ ನೋವು ಮಾಡ್ತಾ ಇದ್ರು, ಅವ್ರ ವಿರುದ್ಧ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳೋರು. ಆದ್ರೆ ನೀವು ಕೊಲ್ಲಿ ಅಂತ ಪ್ರಚೋದನೆಯನ್ನು ಕೊಡ್ತಾ ಇದ್ರಿ ಅಂತಂದ್ರೆ ನಿಮ್ಮ ಮನಸ್ಥಿತಿ ಏನ್ ಸರ್? ನೀವೇನು ಮುಸ್ಲಿಂ ಲೀಗದ ಅಧ್ಯಕ್ಷನ ಸರ್? ಅಥವಾ ಕಾಂಗ್ರೆಸ್ಸು ಇನ್ನೊಂದು ಮುಸ್ಲಿಂ ಲೀಗ್ ಆಗುವತ್ತ ಹೊರಟಿದೆ ಅಂತ ಅರ್ಥನ? 20% ಮುಸಲ್ಮಾನರು ಅಲ್ಲಿ RSSನವರು ಶಾಖೆ ಮಾಡ್ತಿರ್ತಾರೆ, BJP ಅವ್ರದ್ದು ಪ್ರೊಸೆಷನ್ಗಳು ಹೋಗ್ತಿರ್ತವೆ, ಕಾರ್ಯಕ್ರಮಗಳಾಗ್ತಾ ಇರ್ತವೆ. ಅಲ್ಲಿ ಹೋಗಿ ಕಲ್ಲು ಬಿಸಾಡಿ ಅವ್ರ ಮೇಲೆ ದಾಳಿ ಮಾಡಿದ್ರೆ ಈ ದೇಶದ ಪರಿಸ್ಥಿತಿ ಎಲ್ಲಿ ಹೋಗುತ್ತೆ ಸರ್? ಖಂಡಿತ ನಿಮ್ಮಿಂದ ಈ ಮಾತನ್ನು ನಿರೀಕ್ಷೆ ಮಾಡಲಿಲ್ಲ ಸರ್. ನಿಮ್ಮ ಮಗ ಮಂತ್ರಿ ಸ್ಥಾನ ಉಳಿಸ್ಕೊಳ್ಬೇಕು, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸಿನಿಂದಾಗಿ ಪ್ರತಿನಿತ್ಯ RSS ಅನ್ನ ಟೀಕಿಸುವಂತಹ ಚಾಳೆನ ಅಂಟಿಸ್ಕೊಂಡಿದ್ದಾರೆ. RSSನ ಹುಚ್ಚಿಡಿದಿದೆ. ನೀವಿವತ್ತು AICC ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಮಗನ ಹುಚ್ಚನ್ನ ನೀವು ಅಂಟಿಸ್ಕೊಂಡಿದ್ದೀರಾ ಸರ್? ನಿಜಕ್ಕೂ ನೀವು ಇಷ್ಟೊಂದು ದೊಡ್ಡ ಸೀನಿಯರ್ ಪಾಲಿಟಿಷಿಯನ್ ಆಗಿ ನಿಮ್ಮ ಬಾಯಿಂದ ಇಂಥ ಮಾತುಗಳು ಬರಬಾರ್ದು. ನಿಮ್ಮ ಸ್ಥಾನಕ್ಕೂ ಅದು ಶೋಭೆ ತರುವುದಿಲ್ಲ. ನೀವು ನಿಮ್ಮ ಬಗ್ಗೆ ನಾಚಿಕೆ ಪಟ್ಕೊಳ್ಬೇಕು. ಈ ದೇಶ ಇವತ್ತಿಡೀ ಮಧ್ಯಪ್ರಾಚ್ಯದಲ್ಲಿ ಹೊತ್ತಿ ಉರಿತಾ ಇರುವಂಥ ಸಂದರ್ಭದಲ್ಲೂ ಭಾರತ ಸುಭಿಕ್ಷೆಯಿಂದ ಇದೆ. ಅಂತ ಒಂದು ಆಡಳಿತವನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ನೀವು ಅಧಿಕಾರಕ್ಕೋಸ್ಕರ ದೇಶದ ಭದ್ರತೆಯನ್ನು ಮರೆತು